ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಪೀಟರ್ ಪಾರ್ಕರ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಸ್ಪೆಷಲ್ ಪವರ್ಸ್ ಇರುವಂತಹ ಪೀಟರ್ ಸಿಟಿಯಲ್ಲಿ ಯಾವುದೇ ಒಂದು ಕ್ರೈಮ್ ನಡೆಯೋದಕ್ಕಿಂತ ಮುಂಚೆನೆ ತನ್ನದೇ ಆದಂತಹ ಸೀಕ್ರೆಟ್ ಸೋರ್ಸಸ್ ಇಂದ ಅದರ ಬಗೆಗಿನ ಮಾಹಿತಿಯನ್ನ ಪಡೆದು ಕ್ರೈಮ್ ಆಗೋದನ್ನ ತಡೆಗಟ್ಟಿ ಅವನು ಇರುವಂತಹ ಸಿಟಿಯನ್ನ ಎಲ್ಲಾ ರೀತಿಯ ಕ್ರೈಮ್ ಗಳಿಂದ ಪ್ರೊಟೆಕ್ಷನ್ ಕೊಡ್ತಾ ಇರ್ತಾನೆ. ಇದರಿಂದಾಗಿ ಸಿಟಿಯಲ್ಲಿ ಆಗುವಂತಹ ಯಾವುದೇ ಒಂದು ಡ್ಯಾಮೇಜ್ ನ ಕಂಟ್ರೋಲ್ ಮಾಡುವಂತಹ ಜವಾಬ್ದಾರಿ ಹೊತ್ತಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಬ್ಯೂರೋ ಅವರಿಗೆ ತುಂಬಾನೇ ಹೆಲ್ಪ್ ಆಗಿರುತ್ತೆ ಹಾಗೂ ಅವರ ಕೆಲಸನೂ ಕೂಡ ಅಷ್ಟೇ ಕಮ್ಮಿ ಆಗಿರುತ್ತೆ. ಆದ್ರೆ ಆಶ್ಚರ್ಯ ಎಂಬಂತೆ ಆ ಒಂದು ಡ್ಯಾಮೇಜ್ ಕಂಟ್ರೋಲ್ ಬ್ಯೂರೋ ಮೇಲೆನೆ ಸುಮಾರು 3 ಸಲ ಯಾರೋ ಅನಾಮಿಕರು ಅಟ್ಯಾಕ್ ಮಾಡಿರ್ತಾರೆ ಹಾಗೂ 4ನೇ ಬಾರಿ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಈ ವಿಷಯ ತಿಳಿದಂತಹ ಪೀಟರ್ ಪಾರ್ಕರ್ ಆಕ ಸ್ಪೈಡರ್ ಮ್ಯಾನ್ ಆ ಅಟ್ಯಾಕ್ಸ್ ಗಳ ಹಿಂದೆ ಇರುವಂತಹ ಅನಾಮಿಕ ವ್ಯಕ್ತಿಗಳನ್ನ ಕಂಡು ಹಿಡಿದು ಆ ಡ್ಯಾಮೇಜ್ ಕಂಟ್ರೋಲ್ ಬ್ಯೂರೋವಿನ ರಕ್ಷಣೆಗೆ ನಿಲ್ಲೋದಾದ್ರೂ ಹೇಗೆ ಹಾಗೂ ಆ ಒಂದು ಪ್ರೋಸೆಸ್ ಅಲ್ಲಿ ಪೀಟರ್ ನ ಪರ್ಸನಲ್ ಲೈಫ್ ಎಫೆಕ್ಟ್ ಆಗೋದಾದ್ರೂ ಹೇಗೆ, ಫೈನಲ್ ಆಗಿ ಸ್ಪೈಡರ್ ಮ್ಯಾನ್ ತನ್ನ ಮಿಷನ್ ನ ಕಂಪ್ಲೀಟ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಪೀಟರ್ ಪಾರ್ಕರ್ ಆಸ್ ಸ್ಪೈಡರ್ ಮ್ಯಾನ್ ಆಕ್ಟಿಂಗ್ ವೈಸು ಈ ಫಿಲಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ರಿವೆಂಜ್ ಡ್ರಾಮಾಗೆ ಮಾಡ್ಕೊಂಡಿದ್ದಾರೆ. ಸ್ಟೋರಿ ವೈಸು ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲಮ್ ಅಲ್ಲಿ ಸ್ಕ್ರೀನ್ ಪ್ಲೇ ಒಂದಷ್ಟು ಕಡೆ ಕಾಮಿಡಿಯಾಗಿ ತಗೊಂಡೋಗಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೂ ಆ ಕಾಮಿಡಿ ಸೀನ್ಸ್ ಯಾವ್ದು ನನಗೆ ಪಂಚ್ ಆಗ್ಲಿಲ್ಲ. ಸ್ಪೈಡರ್ ಮ್ಯಾನ್ ಮತ್ತು ಅವನ ಲವ್ ಇಂಟ್ರೆಸ್ಟ್ MJ ರಿಲೇಟೆಡ್ ಆಗಿ ಲವ್ ಸ್ಟೋರಿ ಆಂಗಲ್ ಅಲ್ಲಿ ಟ್ರೈ ಮಾಡಿರುವಂತಹ ಒಂದಷ್ಟು ಎಮೋಷನಲ್ ಅಂಡ್ ಫೀಲ್ ಗುಡ್ ಮೂಮೆಂಟ್ಸ್ ಸಹ ನನಗೆ ಕನೆಕ್ಟ್ ಆಗ್ಲಿಲ್ಲ. ಮೇನ್ ಪ್ಲಾಟ್ ರಿಲೇಟೆಡ್ ಆಗಿ ಸ್ಟೋರಿ ವೈಸು ಮುಂದಕ್ಕೆ ಹೋಗೋದಿಲ್ಲ. ಸ್ಕ್ರೀನ್ ಪ್ಲೇ ಅಲ್ಲಿ ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ದೇನೆ ತುಂಬಾ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕೊಟ್ಟಿರುವಂತಹ ರೀಸನ್ಸ್ ಅಂದ್ರೆ ಆಡಿಯನ್ಸ್ ನ ಕನ್ವಿನ್ಸ್ ಮಾಡೋದಕ್ಕೆ DNA, RNA, mRNA ಅಂತ ಒಂದಷ್ಟು ಸೈಂಟಿಫಿಕ್ ಆಂಗಲ್ ಅಲ್ಲಿ ಅವ್ರದೇ ಆದಂತಹ ಕುಕ್ಡ್ ಅಪ್ ಥಿಯರೀಸ್ ನ ತೋರಿಸಿ ಆಡಿಯನ್ಸ್ ಗೆ ಏನ್ ಪ್ರೂವ್ ಮಾಡಬೇಕು ಅಂತ ಹೊರಟಿದ್ರು ನನಗಂತೂ ಅರ್ಥ ಆಗ್ಲಿಲ್ಲ. ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫ್ ವರ್ಲ್ಡ್ ಅಲ್ಲಿ ಎಕ್ಸಿಸ್ಟ್ ಮಾಡೋದಿಲ್ಲ. ಅದೊಂದು ಡೈರೆಕ್ಟರ್ ನ ಫ್ಯಾಂಟಸಿ ಇಮ್ಯಾಜಿನೇಷನ್ ಅಂತ ಹೇಗೋ ಆಡಿಯನ್ಸ್ ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಆ ಪಾಯಿಂಟ್ ನನ್ನ ಪ್ರಕಾರ ಅನವಶ್ಯಕವಾಗಿತ್ತು. ಈ ಎಲ್ಲಾ ನೆಗೆಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ದ ಫಿಲಂ ನನಗೆ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ದ ಫಿಲಂ ಸ್ಪೈಡರ್ ಮ್ಯಾನ್ ಮತ್ತು ಹಲ್ಕ್ ಮಧ್ಯೆ ನಡೆಯುವಂತಹ ಕಾದಾಟ ಈ ಫಿಲಂ ನ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಸಾರಾ ಮತ್ತು ಡ್ಯಾಮೇಜ್ ಕಂಟ್ರೋಲ್ ಬೋರ್ಡ್ ನ ಹೆಡ್ ಆಗಿರುವಂತಹ ಬಿಲ್ ಕ್ಯಾರೆಕ್ಟರ್ಸ್ ರಿಲೇಟೆಡ್ ಆಗಿ ಬರುವಂತಹ ಟ್ವಿಸ್ಟ್ ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದ ಫಿಲಂ. ಡ್ಯಾಮೇಜ್ ಕಂಟ್ರೋಲ್ ಬ್ಯೂರೋ ಅಲ್ಲಿ ಬಂದಿಯಾಗಿರುವಂತಹ ಜೀನ್ ಗ್ರೇ ಸ್ವಾರ್ಡ್ ಫೈಟರ್ಸ್ ಮೈಂಡ್ ಗಳನ್ನ ಕಂಟ್ರೋಲ್ ಮಾಡಿ ತನ್ನ ಮನಸ್ಸಿಗೆ ಬಂದಂತೆ ಉಪಯೋಗಿಸಿಕೊಳ್ಳುವಂತಹ ಒಂದು ಐಡಿಯಾ ಹಾಗೂ ಸ್ಪೈಡರ್ ಮ್ಯಾನ್ ಮತ್ತು ಸ್ವಾರ್ಡ್ ಫೈಟರ್ಸ್ ಮಧ್ಯೆ ನಡೆಯುವಂತಹ ಕಾದಾಟದ ಸೀಕ್ವೆನ್ಸ್ ಆಡಿಯನ್ಸ್ ನ ಸೀಟ್ ಗೆ ಫೆವಿಕಾಲ್ ಹಾಕಿ ಕೂರಿಸುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ನನಗೆ ವರ್ಕ್ ಆಯ್ತು. ಕ್ಲೈಮ್ಯಾಕ್ಸ್ ಡೀಸೆಂಟ್ ಆಗಿ ಬಂದಿದೆ. ಇನ್ನು ಫಸ್ಟ್ ಹಾಫ್ ರೀತಿ ಸೆಕೆಂಡ್ ಹಾಫ್ ಅಲ್ಲೂ ನನಗೆ ಕಾಮಿಡಿ ಪ್ಲಸ್ ಎಮೋಷನ್ಸ್ ಪ್ಲಸ್ ಫೀಲ್ ಗುಡ್ ಮೂಮೆಂಟ್ಸ್ ಯಾವ್ದನ್ನು ಕನೆಕ್ಟ್ ಆಗ್ಲಿಲ್ಲ. ಬಟ್ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ದ ಫಿಲಂ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯೂಸ್ ಆಗಿರುವಂತಹ ಏರಿಯಲ್ ಸ್ಟಂಟ್ಸ್ ಫಿಲಂಗೆ ಮೇಜರ್ ಪ್ಲಸ್ ಆಗಿದೆ. ಕೆಲವೊಂದು ಸೀನ್ಸ್ ಅಲ್ಲಂತೂ ಆಡಿಯನ್ಸ್ ಗೆ ಬ್ರೆತ್ ಟೇಕಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದು ಗ್ಯಾರಂಟಿಡ್. ಸ್ಟೋರಿ ಮತ್ತು ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಫಿಲಂ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.